ಲಭಿಸಲ್ಹ ಸಿಂಹಕ್ಕೆ ವಾಕ್ಸಿದ್ಧಿಯೋ ಮುನಿಯ ಕೃಪೆಯಿಂದಲೀ ನುಡಿಯಿತಿಂತದುವೆ ಮುನಿವರ್ಯಗೆ ಕೃತಜ್ಞತೆಯಲಿ ಮುನಿ ಪೂಜ್ಯರೇ ದಯೆ ತೋರಿ ನೀವೆನಗೆ ಪಾರು ಮಾಡಿರನೆನ್ನ ನೀ ಭವಸಾಗರದಲ್ಲಿ ಅಂತೆ ತೋರಿರಿ ನೀವೆನಗೆ ಆ ಧರ್ಮ ಮಾರ್ಗವನು ಕೃಪೆ ತೋರಿ ಒಳಿತು ಸಿಂಹವೇ ನೀನಿನ್ನು ಸಾಗುತ್ತ ಆ ಅಹಿಂಸಾ ಮಾರ್ಗದಲ್ಲಿ ಜಪಿಸು ಪಂಚನಮೋಕಾರ ಮಂತ್ರವನು ಶ್ರದ್ಧೆಯಲಿ ಶುಭವಾಗುವುದು ನಿನಗೆ ನಿಶ್ಚಯದಿ ಅಂತೆ ನೀನು ನಷ್ಟಗೊಳಿಸಿ ಕ್ರೋಧವನ್ನು ತ್ಯಜಿಸು ಹಿಂಸೆಯನ್ನು ಸ್ಮರಿಸುವ ಭಕ್ತಿಯಲಿ ಅಂತೆ ನೀನು ನಷ್ಟಗಳಿಸಿ ಕ್ರೋಧವನ್ನು ತ್ಯಜಿಸು ಹಿಂಸೆಯನು ಸ್ಮರಿಸು ಭಕ್ತಿಯಲಿ ಆ ಪಂಚ ಪರಮೇಷ್ಠಿಗಳನ್ನು ಪಡೆಯಬಹುದು ಇದರಿಂದಲೇ ಅಪಾರ ಸುಖವನು ಅಂತೆ ದಾಟಬಹುದು ದುಸ್ತರ ಸಂಸಾರವನು ಆರ್ದ್ರಗೊಳಿಸಿ ಕರುಣೆಯಿಂದ ನಿನ್ನ ಚಿತ್ತವನು ತೊಲಗಿಸಿ ಮಿಥ್ಯಾತ್ವವನು ಸ್ವೀಕರಿಸು ನೀನು ಪಂಚಾನುರತವನು ಅರಿವರಾರೋ ತಂತಾನೆ ದುಃಖವನು ಅವರು ಉಂಟು ಮಾಡರು ಇತರರಿಗೆ ಸಂತಾಪವನು ಅಂತೆ ಅನಿಯತವಾಗಿರೆ ಆ ಇಂದ್ರಿಯ ಸುಖವೆಂಬುದು ದೂರಗೊಳಿಸು ನೀನು ದೇಹದ ಮಮತ್ವವನು ಇಂತು ನಾಶಪಡಿಸಿ ಕಷಾಯಗಳನ್ನು ನೆಲೆಸಿದರೆ ಸಂಯಮಗಿರಿಯ ನೀರಿ ನೀನು ಒದಗಿಯುವುದು ನಿನಗೆ ದಿಟದ ಭವ್ಯತೆಯೂ ಹರಸಿ ಇಂತು ತೆರಳಿದರ ಮುನಿವರ್ಯರು ಆಕಾಶ ಮಾರ್ಗದೆ ಬಳಿಕದಲ ವನರಾಜನು ಹೊಂದಿ ತುಂಬು ಶ್ರದ್ಧೆಯನು ತತ್ವ ವಿಚಾರದಲ್ಲಿ ಆಚಾರಣ ಮುನಿಗಳ ಉಪದೇಶದಿಂದಲೀ ಕೈಗೊಂಡಿತ ಶ್ರಾವಕರತವನು ನಿಷ್ಠೆಯಿಂದಲೀ ನಿಷ್ಠೆ ಇದ್ದರೆ ಧರ್ಮಕ್ಕೆ ಧರ್ಮಚಕ್ರ ಕೈಬೀಸಿ ಕರೆಯುತ್ತದೆ, ಧರ್ಮ ಪ್ರವರ್ತಕನನ್ನಾಗಿ ಮಾಡುತ್ತದೆ ಎನ್ನುವುದಕ್ಕೆ ಭಗವಾನ್ ಮಹಾವೀರರ ಹಿಂದಿನ 10ನೇ ಜನ್ಮದ ಸಿಂಹ ಜನ್ಮವೇ ಕಾರಣೀಯ ಎನ್ನುವುದನ್ನು ಡಾಕ್ಟರ್ ಲತಾ ರಾಜಶೇಖರ್ ಅವರು ಶ್ರೀ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಅತ್ಯಂತ ಮನೋಜ್ಞವಾಗಿ ವರ್ಣಿಸಿದ್ದಾರೆ. ಅಜಿತಂಜಯ ಮುನಿಯ ಚಾರು ನುಡಿಗಳನ್ನೇ ಕೇಳುತ್ತಾ ಕೇಳುತ್ತಾ ಆ ಸಿಂಹಕ್ಕೆ ಮಾತು ಬರೋದಿಲ್ಲ, ಆದರೆ ಅಜಿತಂಜಯ ಮುನಿಗಳ ಆ ಆಶೀರ್ವಾದದಿಂದ ಅದಕ್ಕೆ ವಾಕ್ಸಿದ್ಧಿ ಅಂದರೆ ಮಾತು ಬಂತಂತೆ ಮುನಿಯ ಕೃಪೆಯಿಂದ. ಅದು ಮುನಿಗಳಿಗೆ ಕೃತಜ್ಞತೆ ಹೇಳ್ತು. ಮುನಿವರಿಯರೇ, ನೀವು ದಯೆ ತೋರಿ ನನ್ನನ್ನು ಈ ಭವದಿಂದ ಪಾರು ಮಾಡ್ತಾ ಇದ್ದೀರಿ, ಆ ಧರ್ಮ ಮಾರ್ಗವನ್ನು ನೀವು ಕೃಪೆ ತೋರಿ ಅಂತ ಕೇಳ್ತು. ಮತ್ತೆ ಆಯಿತು ಸಿಂಹ, ನೀನಿನ್ನು ಮುಂದೆ ಅಹಿಂಸಾ ಮಾರ್ಗದಲ್ಲಿ ಹೋಗಪ್ಪ, ಪಂಚನಮೋಕಾರ ಮಂತ್ರವನ್ನು ನೀನು ಹೇಳ್ಕೊ ಸದಾ ಕಾಲ, ಶುಭ ಆಗುತ್ತೆ ನಿನಗೆ. ಅಂತೆಯೇ ನೀನು ಕ್ರೋಧ ಕಷಾಯವನ್ನು ಮತ್ತು ಹಿಂಸೆಯನ್ನು ತ್ಯಜಿಸು. ನೀನು ಯಾವಾಗಲೂ ಕೂಡ ಪಂಚಪರಮೇಷ್ಠಿಗಳನ್ನು ಅರಿಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸರ್ವಸಾಧುಗಳನ್ನು ನೀನು ಸದಾಕಾಲ ನೆನಿಬೇಕಪ್ಪ ಭಕ್ತಿಯಿಂದ. ಇದರಿಂದ ನಿನಗೆ ಅಪಾರ ಸುಖ ಪ್ರಾಪ್ತಿಯಾಗ್ತದೆ. ದುಸ್ಸಾರವಾಗಿರ್ತಕ್ಕಂಥ ಸಂಸಾರವನ್ನು ನೀನು ಬಿಟ್ಬಿಡ್ಬೇಕಪ್ಪ. ನಿನ್ನ ಚಿತ್ತವನ್ನು ನೀನು ಮಿಥ್ಯಾತ್ವವನ್ನು ಮಿಥ್ಯಾತ್ವವನ್ನು ನೀನು ತೊಲಗಿಸು. ಅಂದರೆ ಮಿಥ್ಯಾತ್ವ ಅಂದರೆ ಹಿಂಸೆಯ ಮಿಥ್ಯಾತ್ವ, ಅದನ್ನು ನೀನು ತೊಲಗಿಸಿ ಪಂಚಾನುರತಗಳನ್ನು ಸ್ವೀಕಾರ ಮಾಡು ಅಂಥೇಳಿ ಉಪದೇಶ ಮಾಡ್ತಾರೆ. ಹೀಗೆ ಅರಿವರಾರೋ ತಂತಾನೆ ದುಃಖವನು,
ಯಾರು ದುಃಖವನ್ನು ಅರಿತುಕೊಳ್ತಾರೆ ಅವರು ಇತರರಿಗೂ ಕೂಡ ಸಂತಾಪವನ್ನು ದುಃಖ ಅರಿತಿರೋರು ಮಾಡೋದಿಲ್ಲ. ಹಾಗೆ ನಿನಗೆ ಇಂದ್ರಿಯ ಸುಖವನ್ನು ನೀನು ದೂರಗೊಳಿಸು, ದೇಹದ ಮಹತ್ವವನ್ನು ನೀನು ಬಿಟ್ಟುಬಿಡು, ದೇಹದ ಮೋಹವನ್ನು. ಆ ಕಷಾಯಗಳು ನೀನು ಸಂಯಮದ ಗಿರಿ, ಸಂಯಮದ ಬೆಟ್ಟವನ್ನೇರು ನೀನು, ಆಗ ನಿನಗೆ ಭವ್ಯ ಜನ್ಮ ಪ್ರಾಪ್ತಿಯಾಗ್ತದೆ ಅಂತಾರೆ. ಹೀಗೆ ಮುನಿವರಿಯರು ಆಶೀರ್ವಾದ ಮಾಡಿ ಆ ಚಾರಣ ಮುನಿಗಳು ಆಗಸದಲ್ಲಿ ಮತ್ತೆ ತೆರಳುತ್ತಾರೆ. ಬಳಿಕ ವನರಾಜ ತುಂಬು ಶ್ರದ್ಧೆಯಿಂದ ಆ ತತ್ವ ವಿಚಾರದಲ್ಲಿ ಆ ಚಾರಣ ಮುನಿಗಳ ಉಪದೇಶದಿಂದ ಆ ಶ್ರಾವಕರತವನ್ನು ನಿಷ್ಠೆಯಿಂದ ಪಾಲಿಸಲಿಕ್ಕೆ ಶುರು ಮಾಡ್ತಂತೆ. ಅಬ್ಬಾ, ಎಂತಹ ಮನೋಜ್ಞವಾದ ವರ್ಣನೆ ಭರತೇಶ ಮಹಾವೀರ ಮಹಾದರ್ಶನದ ದೀಕ್ಷಾ ಕಲ್ಯಾಣ ಸಂಪುಟದಲ್ಲಿ ಬರ್ತಾ ಇದೆ. ನಮಸ್ಕಾರ.